ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ನಲ್ಲಿ ಕ್ರೈಮ್ ನಡೆದಿದೆ ಎನ್ನಲಾದಂತಹ ಆ ಗೋಡೌನ್ ಇದೆ. ಆ ಗೋಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆ ಶೆಡ್ ಮಾಲೀಕ ಜಯಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಗೋಡೌನ್ನಲ್ಲಿ 5 ಎಕರೆ ಜಾಗದಲ್ಲಿ 10 CCTVಗಳಿದೆ. ಯಾರೇ ಬಂದ್ರು ಯಾರೇ ಹೋದ್ರೂ ಗೊತ್ತಾಗುತ್ತೆ. ಹಲ್ಲೆ ಕೊಲೆ ಏನು ಮಾಡಿದ್ರೂ ಮುಚ್ಚಿಡೋದಕ್ಕಾಗಲ್ಲ. ಆ ರಾತ್ರಿ ಅಲ್ಲಿ ಏನೇ ಆಗಿದ್ರೂ ಕೂಡ ರೆಕಾರ್ಡ್ ಆಗಿರುತ್ತೆ. ಪೊಲೀಸರು CCTV ಫುಟೇಜ್ ಸೀಸ್ ಮಾಡಿರಬಹುದು ಈಗಾಗಲೇ. ಸೊ ಹಾಗಾಗಿ ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರು ಬಂದರು, ಯಾರು ಹೋದರು, ಎಷ್ಟು ಗಂಟೆಗೆ ಬಂದರು, ಎಲ್ಲವೂ ಕೂಡ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಅದು 5 ಎಕರೆ ಜಾಗದಲ್ಲಿರ್ತಕ್ಕಂತಹ ಗೋಡೌನ್, ಅಲ್ಲಿ 16 ಕಡೆ ನಾವು CCTV ಫುಟೇಜನ್ನು ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಮತ್ತು ಟೀಮ್ ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ದಾರೆ. ಈಗ ಪೊಲೀಸ್ ಕಸ್ಟಡಿಯಲ್ಲಿ ಅವರು ಇರುವಂಥದ್ದು. ಆ ಕೊಲೆ ಏನು ನಡೆದಿದೆ ಅನ್ನುವಂಥ ಜಾಗ ಏನಿದೆ, ಜಯಣ್ಣ ಅವರಿಗೆ ಸಂಬಂಧಪಟ್ಟಂಥ ಜಾಗ ಅದು ಶೆಡ್ಗೆ, ಅಂದರೆ ಸುಮಾರು ಒಂದು 20-30 ವರ್ಷಗಳ ಹಿಂದೆ ಅವರು ಬಾಡಿಗೆ ಕೊಟ್ಟಿದ್ರು. ಜಯಣ್ಣ ಅವರು ನಮ್ಮ ಜೊತೆಗಿದ್ದಾರೆ, ಅಂದರೆ ಸ್ಥಳದ ಮಾಲೀಕರು. ಸರ್ ನಮಸ್ಕಾರ. ಸರ್, ಇಲ್ಲಿವರೆಗೆ ಪೊಲೀಸರು ಏನಾದರೂ ನಿಮ್ಮನ್ನು ವಿಚಾರಣೆಗೆ ಕರೆಯುವಂಥದ್ದು, ಅದು ಮಾತನಾಡಿಸುವಂಥ ಪ್ರಯತ್ನ ಏನಾದರೂ ಮಾಡಿದಾರಾ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಇವತ್ತಿನವರೆಗೂ ಈ ಸಮಯದವರೆಗೂ ನಾನು ಯಾರು ಏನು ಕೇಳಿಲ್ಲ. ಪೊಲೀಸ್ನವ್ರು ಇದನ್ನು ಕರೆದಿಲ್ಲ. ನನಗೆ ಕರೆದು ನಾನು ಹೋಗಿ ಪರಿಸ್ಥಿತಿ ಬಗ್ಗೆ ನಾನು ವಿವರಣೆ ಕೊಡ್ತೀನಿ, ಏನು ತೊಂದರೆ ಏನಿಲ್ಲ. ಸರ್, ಎಷ್ಟು ವರ್ಷಗಳಿಂದ ಅದು ಬಾಡಿಗೆ ಕೊಟ್ಟಿದ್ರಿ? ಯಾರಿಗೆ ಬಾಡಿಗೆ ಕೊಟ್ಟಿರೋ ಸರ್? ಒಂದು 25-30 ವರ್ಷದಿಂದ ಕಿಶೋರ್ ಅನ್ನೋರಿಗೆ ಕೊಟ್ಟಿದ್ದೀನಿ ಬಾಡಿಗೆಗೆ. ಏನು ಸರ್ ಅಲ್ಲಿ ಏನು ಆಗ್ತಿರುತ್ತೆ, ಏನು ವೆಹಿಕಲ್ಗಳು ಅಲ್ಲಿ ಯಾರು ಡಿಫಾಲ್ಟರ್ಸ್ ಆಗಿರ್ತಾರೆ, ವೆಹಿಕಲ್ಸು, ಬ್ಯಾಂಕ್ ಲೋನ್ಸು ಅದೆಲ್ಲ ತೊಗೊಂಡಿರೋರು ಫೈನಾನ್ಸ್ ಕಂಪ್ನಿಗಳಲ್ಲಿ, ಆ ವೆಹಿಕಲ್ಸ್ ಅವ್ರು ಸೀಸ್ ಮಾಡಿ ತೊಗೊಂಬಂದು ಇಲ್ಲಿ ಬಿಡ್ತಾರೆ. ಆ ಬಿಟ್ಟಾಗ CCTV ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿ ಒಳಗೆ ಹೋಗುತ್ತೆ ಗಾಡಿ. ಅದು ತಿರುಗಿ ಮತ್ತೆ ಅದನ್ನು ಫಾಲೋ ಮಾಡಲಿಕ್ಕೋಸ್ಕರ, ಗಾಡಿ ನೋಡ್ಕೊಳ್ಳಿಕ್ಕೋಸ್ಕರ ಏರಿಯಾ ಪೂರ್ತಿ CCTV ಕ್ಯಾಮ್ರಾ ಹಾಕಿದ್ದಾರೆ. ಬಟ್ ಗಾಡಿ ಆಚೆ ಹೋಗ್ಬೇಕಾದ್ರೂ ಆ CCTV ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿ ಆ ಪೊಸಿಷನ್ ನೋಡ್ಕೊಂಡಾದ್ಮೇಲೆ ಆಚೆ ಬರೋದು. ಪ್ರಾಪರ್ಟಿ ಬ್ಯಾಂಕ್ನವ್ರದ್ದು ಆಗಿರೋದ್ರಿಂದ ಸೇಫ್ಟಿ ಜಾಸ್ತಿ ಇದೆ. ಸರ್, ಎಷ್ಟು ಕ್ಯಾಮ್ರಾ ಇದೆ ಅನ್ನೋದೇನಾದರೂ ಗೊತ್ತಾ? ಅಂದರೆ ತುಂಬ ಎಷ್ಟು ಎಕರೆ ಇರೋದು ಸರ್ ಅದು? ಒಂದು 5-6 ಎಕರೆ. ಅಂದರೆ 5-6 ಎಕರೆಯಲ್ಲಿ ವಾಹನಗಳು ನಿಲ್ಲಿಸ್ತವೆ, ಎಲ್ಲ ಕಡೆಗಳಲ್ಲೂ ಕ್ಯಾಮ್ರಾ ಇದ್ದೇ ಇರುತ್ತೆ. ಹೌದೌದು. ಸುಮಾರು ಒಂದು 5-6 ಎಕರೆ ಜಾಗ ಇರೋದ್ರಿಂದ ಎಲ್ಲ ಜಾಗದಲ್ಲೂ ಸುತ್ತಲೂ ಕ್ಯಾಮ್ರಾಗಳು ಹಾಕ್ಕೊಂಡಿದ್ದಾರೆ. ಆ ಕ್ಯಾಮ್ರಾಗಳಲ್ಲಿ ಏನಾಗಿದೆ ಅಂತಂದರೆ, ವೆಹಿಕಲ್ಸು ಪ್ರಾಪರ್ಟಿ ಬ್ಯಾಂಕ್ನವ್ರಿಗೆ ಆಗಿರೋದ್ರಿಂದ ಪ್ರಾಪರ್ಟಿ ಸೇಫ್ಟಿ ಬೇಕದು. ಹೆಚ್ಚು ಕಮ್ಮಿ ಆಯಿತು ಅದೆಲ್ಲ ಅಂತಂದರೆ ಬ್ಯಾಂಕ್ನವ್ರಿಗೆ ತೊಗೊಂಡಿದ್ದ ಪೊಸಿಷನ್ನಲ್ಲಿ ಗಾಡಿ ಇರಲಿಲ್ಲ. ಸೊ ಇದು ಜಯಣ್ಣ ಅವರ ಮಾತು.